ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಸುಂದರಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ಬರೆದಿರುವ ರಾಮಸಾಂಗತ್ಯ. ಮುಂದುವರಿದ ಭಾಗ ಜಾನಪದ ಶೈಲಿಯಲ್ಲಿ. ಮಿಸುನೀಯ ಮೃಗವನ್ನು ಬೇಕೆಂದು ಬಯಸಿದ ಮೃಗನಯನೆಯ ಕಂಡನೆದುರು. ಹನುಮಾನ ಕಿವಿಯೋಳು ಬಿದ್ದಿತು ಮಾನಿನಿ ನುಡಿಯುವ ರಾಮನ ಹೆಸರು. ಕುಳಿತಿದ್ದಳಂಗಾನೆ ಬಲಗಾಲ ಬಾರವ ಎಡಗಾಲ ಮೇಲಿಟ್ಟು ಕೊಳ್ಳುತ್ತಾ. ಬಲಗೈಗೆ ಎಡಗೈಯ ಆಧಾರವನ್ನು ಕೊಟ್ಟು ಬಲಹತ್ತದಲ್ಲಿ ಗಲ್ಲ ಬಿಡುತ್ತಾ. ಬೆರಳುಗಳಿಂದ ಕಪೋಲವ ಮುಚ್ಚುತ್ತ ದೃಷ್ಟಿಯ ನೆಲದಡೆಗಿಟ್ಟು. ರಾಮನ ದಾರಿಯ ಕಾಯುತ್ತಲಿರುವಳು ಧನುಜನೊಳಂತರ ಬಿಟ್ಟು. ದಾನವೀಯರ ಮಧ್ಯೆ ಏಕಾಗ್ರ ಚಿತ್ತದಿ ರಾಮನ ನೆನೆಯುತ್ತಲಿದ್ದ. ಸಾತ್ವಿಕತೆಯ ಪಡಿಯಚ್ಚಿನ ಮಾರುತಿಯನು ಕಂಡ ಮಾರುತಿ ನಲಿದ. ಈಪ್ಸಿತಾರ್ಥವ ಹೊಂದಿ ಕೃತಕೃತ್ಯನಾದನು ಕಂಡು ಸೀತೆಯ ಹನುಮಂತ. ತಾ ಬಂದ ಉದ್ದೇಶ ಹೇಳಲೆನ್ನುತ್ತ ಸಜ್ಜಾದನಳಿಯೇ ಧೀಮಂತ. ರಾತ್ರಿಯ ಕೊನೆ ಜಾವದಲ್ಲಿ ಕೇಳಿ ಬಂದಿತು ಅರಮನೆಯಲ್ಲಿ ವೇದ ಘೋಷ. ಎಚ್ಚೆತ್ತ ದಾನವೇಂದ್ರನ ಮನದೊಳಗಿತ್ತು ಜಾನಕಿ ಎಡೆ ಮೋಹ ಪಾಶ. ಆಭರಣಗಳ ಧರಿಸಿಯೇ ಹೊರಟನು ಸುಂದರದ ಸುಗೆಯ ವನಕ್ಕೆ. ಉಪಪತ್ನಿಯರು ಹಿಂದೆ ಹಿಂದೆ ಬಂದರು ಪತಿಯನ್ನು ಓಲೈಸಲಿಕ್ಕೆ. ದೀವಟಿ ಬೆಳಗುತ್ತಾ ಬೆಳ್ಗೊಡೆ ಹಿಡಿದಾರು ಚಾಮರವನ್ನು ಬೀಸಿ ದೊರೆಗೆ. ಕಾಮಪರಾಧೀನ ರಾವಣನದ ನಡೆದಾನು ವೈದೇಹಿ ಕುಳಿತಿರುವೆಡೆಗೆ. ಪರಿವಾರದೊಂದಿಗೆ ಬರುತ್ತಿಹ ರಾಜನ ವೈಭವವನ್ನು ನೋಡಿ ಸೀತೆ. ಬಿರುಗಾಳಿಯಲ್ಲಿ ಸಿಕ್ಕ ಬಾಳೆಯಡೆ ಗಿಡದಂತೆ ಕುಸಿದು ಹೋದಳು ಭೂಮಿ ಜಾತೆ. ಶೃಂಗಾರವಿಲ್ಲದ ಲಾವಣ್ಯವತಿ ಮುಂದೆ ಬೇಡುತ್ತಾ ನಿಂತ ತೊರೆದು. ಪ್ರೇಮ ಕಟಾಕ್ಷವ ಬೀರಲಿ ಎನ್ನುವಂತೆ 20 ಕಣ್ಗಳ ತೆರೆದು. ದಾನವ ರಾಜ್ಯದ ನಿರ್ಮಾತೃಗಾಡಿದ ಲಂಕಾ ವೈಭೋಗವ ತೋರಿ. ಕನಕಲಂಕೆಗೆ ನೀನೆ ಸೌಭಾಗ್ಯ ದೇವತೆ ಎಂದನು ಮನದಿಚ್ಛೆ ಸಾರಿ. ನಿನ್ನನ್ನು ರಾಗದಿ ಸೇರಿಸಿಕೊಳ್ಳೆಂದು ಅಂಗಾಲಾಚ್ಯುತ ಸಾಮ್ರಾಟ. ಮುಖಚಂದ್ರ ಸುಧೆಯನ್ನು ಹೃದಯೋ ಚಕೋರಕ್ಕೆ ಉಣಿಸೆಂದ ಬಯಸುತ್ತ ಬೇಂಟ. ಧನ್ಯವಾದಗಳು.